ದಾನವ ಮರ್ದನ ಕೃಪೆ ತೋರೋ ದಯ ಮಾಡೋ ಕರುಣಾ ಸಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಈ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನಲಿವೆನು ದೇವ ಹರಿತು ಬೆರೆತು ನಲಿವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಹರಿ ಆ ಕಪಟ
ಲೋಕೋದ್ಧಾರಕದ ಶ್ರೀಕೃಷ್ಣ ಪರಮಾತ್ಮನು ಲೋಕ ಕಲ್ಯಾಣದ ವಿಚಾರವಾಗಿ ಯೋಗ ನಿದ್ರೆಯಲ್ಲಿ ನಿದ್ರಿಸುವಂತಿದೆ. ಇರಲಿ, ಯೋಗ ನಿದ್ರೆಯೊಳ್ಳಿಹನೋ ಯೋಗ ನಿದ್ರೆಯೊಳ್ಳಿಹನೋ ಕೃಷ್ಣ ಯೋಗ ನಿದ್ರೆಯೊಳ್ಳಿಹನೋ ಕೃಷ್ಣ ಯೋಗ ನಿದ್ರೆಯೊಳ್ಳಿಹನೋ ಅಸುರಾಂತಕನೆ ಕಂಸಮರ್ಧನನೆ ಅಸುರಾಂತಕನೆ ಕಂಸಮರ್ಧನನೆ ಅಸುರಾಂತಕನೆ ಕೃಷ್ಣ ಮಾಧವ ಅಸುರಾಂತಕನೆ ಕಂಸಮರ್ಧನನೆ ಅಸುರಾಂತಕನೆ ಕಂಸಮರ್ಧನನೆ ವಸುಜಯ ಜನಿಸಿದ ಮುರಳೀಧರನೆ ವಸುಜಯ ಜನಿಸಿದ ಮುರಳೀಧರನೆ ಯೋಗನಿದ್ರೆಯೋಳಿಹನೋ ಕೃಷ್ಣ ಯೋಗನಿದ್ರೆಯೋಳಿರುವ ಪಾಂಡವ ಪ್ರಿಯ ಬಂಧು ಕೃಷ್ಣ ಮಾಧವ ಪಾಂಡವ ಪ್ರಿಯ ಬಂಧು ಪಾಂಡವ ಪ್ರಿಯ ಬಂಧು ಪಾಲಿಸು ನಮ್ಮನು 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 ಆಗರದಿಂದಲೇ ಹಾದರಿಸು ದೇವಾ ಆದರದಿಂದಲೇ ಹಾದರಿಸು ದೇವ ಯೋಗನಿದ್ರೆಯೋಳಿಹನೋ ಕೃಷ್ಣ ಯೋಗನಿದ್ರೆಯೋಳಿರುವ ಕೃಷ್ಣ ಹರಿ ಆ ವೈಭವ ನೋಡಲ ಚರ್ಯವಾಗಿ ಕೇಳಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲ ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಣ್ಯ ಪಕ್ಷಿಗಳಿಗೆ ತಾನೇ ನಗುತ್ತಿದೆ ನವಿಲು ಸಾರಣ್ಯ ಪಕ್ಷಿಗಳಿಗೆ ತಾನೇ ನಗುತ್ತಿದೆ ಮತ್ತು ಮಾಣಿಕ್ಯ ರತ್ನಗಳಿಗೆ ತಳತಳ ಒಳೆಯುತ್ತೆ ಮತ್ತು ಮಾಣಿಕ್ಯ ರತ್ನಗಳೇ ತಳ ತಳ ಬಳಿಯಿದೆ ದೇವಲೋ ಆದಿಲೋಕದಿ ದೇವಲೋ ಆದಿಲೋಕದಿ ಧರಗಳಿಗೂ ಅಂತಿದೆ ಕೃಷ್ಣನ
ವೈಭವ 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 ಅರಣ್ಯವಾಗಿದೆ ವೈಭವ. ಏನಿ ಭವನ ಸಿಂಗಾರ ವೈಭವ ಸುರ ಸಂಪತ್ತನ್ನೇ ನಾಚಿಸುವಂತೆ ಕಂಡುಕೊಳ್ಳುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದ ರತ್ನ ಕೆತ್ತ ಪುಟ್ಟ ಸಾಲಗಂಬಗಳ ಸಬಗು ಚಂಚಲಗೊಳಿಸುವ ನಯನ ಮನೋಹರಿಯುವ ಅದ್ಭುತ ಶಿಲ್ಪಕಲಾ ಚಾತುರ್ಯ ದಕ್ಷಿಣವೇ ಭ್ರಾಂತಿ ಮೂಡಿಸುವ ಭಾವಪರವಶನಾದ ಬಂಡಾಯಾಸವನ್ನು ಪಡೆದುಕೊಂಡಿ. ಇದೇನಿದು? ರಂಬೆ ಊರ್ವಶಿ ಮೇನಕಾ ಬೃಹತ್ತಮೆ ದರೆಗೆ ಇಳಿದಂತೆ ಭಾಸವಾಗುತ್ತಿರುವುದಲ್ಲ. ಇದೆಲ್ಲವೂ ಗೊಲ್ಲನ ಮಾಯವೇ ಇರಬಹುದು. ಇರಲಿ, ಬಳ್ಳಿಯಂತೆ ಬಳಗುತ್ತಿರುವ ನಡುವು, ಬೆಂಕಿನಂತೆ ಒಳೆಯುತ್ತಿರುವ ಕಣ್ಗಳು, ಸಂಪಿಗೆ ಹೂವಿನಂತೆ ನಾಚಿಸುವ ನಾಸಿಕ. ಇವರನ್ನು ನೋಡುತ್ತಿದ್ದರೆ ಅಬ್ಬಾ ಒಂದು ಸಾರಿ ಬಿಗಿದಬ್ಬಲೆ ಹೇಗಿದಬ್ಬಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದು ನೀನ ಪ್ರಚಂಡ ಗೌರವ, ರಣರಂಗ ವಿವೀಣ ಪ್ರಚಂಡ ಗೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ. ಕರದಳು ಗಡೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಕರದಳು ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಹುರಿಮೀಸೆಯ ದೊರ ಈತರದಾರ, ಹುರಿಮೀಸೆಯ ದೊರೆ ಈ ಸರದಾರ.
ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುವಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಎಲ್ಲವೂ ಮಾಯವಾಗುತ್ತಿರುವುದಲ್ಲ, ಇದೆಲ್ಲವೂ ಕೃಷ್ಣನ ಮಾಯವಂತಿರಲಿ. ಕೃಷ್ಣ, ನಿನ್ನ ಮಾಯಾಜಾಲವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ. ಸಾರ್ಥಕಿ, ಸುಯೋಧನ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಏನು ನಿದ್ರಿಸುತ್ತಿರುವರಿ? ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ನಗಲ ತೊತ್ತ ದಾರಿ ಮುರಗರಿ, ನಗಲ ತೊತ್ತ ದಾರಿ ಮುರಗರಿ, ನಗಲ ತೊತ್ತ ದಾರಿ. ನಗಲ ತೊತ್ತ ದಾರಿ ಮುರಗರಿ, ನಗಲ ತೊತ್ತ ದಾರಿ ನಗಲು ನರಗಲ ತೊತ್ತ ದಾರಿ. ಹರಿಯದೆ ಮಾತನಾಡದೆ, ಹರಿಯದೆ ಮಾತನಾಡದೆ, ಈ ತರದಳು ನೀತ ಎರದಿರುತ್ತದೆ, ಈ ತರದಳು ನೀತ ಎರದಿರುತ್ತದೆ. ಎದು ಅಂಜಿದೆ ಈ ತರ ನಡೆದೆ, ಎದು ಅಂಜಿದೆ ಈ ತರ ನಡೆದೆ. ಸರದ ಮೊದಲದೋ ಸಂತೈಸದನಿ, ಸರದ ಮೊದಲದೋ ಸಂತೈಸದೆ. ನಗಲ ತೊತ್ತ ದಾರಿ ಮುರಗರಿ, ನಗಲ ತೊತ್ತ ದಾರಿ ಮುರಗರಿ, ನಗಲ ತೊತ್ತ ದಾರಿ. ಸಾರ್ಥಕಿ, ನಿನ್ನೊಡನೆ ಒಂದು ಮಾತಿರುವುದು. ಅದೇನು ತಿಳಿಸು ಸುಯೋಧನ. ಬಂದವರು ನಮಗೆ ಯುದ್ಧವೂ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯುತ್ತೆ? ಇದಕ್ಕೆ ನಾವು ಉತ್ತರ ಕೊಡುವ ಸಾಧ್ಯವಿಲ್ಲ ಸುಯೋಧನ. ಕಾರಣ ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಸರಿಯಾಗಿ ಹೇಳಿದೆ. ರಾಜಾಯ ರಾಜ ರಾಜಮಾರ್ತಾಂಡ ಜಲದಂಕ ಮಲ್ಲ ಕೌರವೇಶ್ವರನಾದ ನಾನು ಈ ದನ ಕಾಯುವ ಗೊಲ್ಲನ ಪಾದಡಿಯಲ್ಲೇ ಕುಳಿತುಕೊಳ್ಳುವುದೇ ಅಸಂಭವ. ನನಗೆ ಯೋಗ್ಯವಾದ ಪೀಠ. ಗೋಪಾಲ ನಿನ ಜ್ಞಾನ ಮೋಕ್ಷಕ್ಕೆ ಸಾಧನ. ಗೋಪಾಲ ನಿನ ಜ್ಞಾನ ಮೋಕ್ಷಕ್ಕೆ ಸಾಧನ. ಅಭವ ವಿಭವ ಬಹು ನಟನ. ಗೋಪಾಲ ನಿನ ಜ್ಞಾನ ಮೋಕ್ಷಕ್ಕೆ ಸಾಧನ. ಕೃಷ್ಣ ಲಕ್ಷ್ಮೀ ರಮಣ ಪನ್ನಗ ಜಯನ.
ಸಕನು? ಇನ್ನೆಲ್ಲಿಯ ಪ್ರಾಣ ಸಕಲು ಧನಂಜಯ? ಏಕೆ, ಏನಾಯ್ತು ಸಾಧಿಗೆ? ಆಗುವುದೇನೇ ಅದೇ, ನೀನೇ ಕಣ್ಣಾರೆ ನೋಡು. ನಿನ್ನ ಹಲಸೆಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನು ನಿನಗಿಂತ ಮೊದಲೇ ದ್ವಾರಕೆಗೆ ಬಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದೆಂತಹ ವಿಡಂಬನೆ ಪಾರ್ಥ. ವಿಡಂಬನೆಯ ಸಾತಕಿ, ಪಾಂಡವರ ದುರ್ದೈವ ಅಥವಾ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕ್ಕೆ ಹೊರಟೆ ಎಂಬ ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ನಾನು ಮೊದಲೇ ಬಂದೆನು. ಗುರು ಸನ್ನಿಧಿಗೆ ದೇಹ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಗಣ ತಿರುಗಿದರೆ ಹಲವಾರಾದ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗಿಷ್ಟವಿದ್ದ ಸ್ಥಳದಲ್ಲೇ ನೀನು ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮನಸ್ಸಿನ ಸುಯೋಧನ. ಜನಾರ್ದನ, ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಉರಿಸಿ ಅಮೃತ ತೋರಿಕೊಡು. ಜನಾರ್ದನ, ಅಂಧಕಾರ ಹರಿಸಿ ನಿನ್ನ ಮುಂದನ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಜನಾರ್ದನ, ಅಂಧಕಾರ ಹರಿಸಿ ನಿನ್ನ ಮುಂದನ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಶಯನ ನಿನ್ನ ಅಂದಾಸವ ಬೀರು ಪುರಗರಿ. ಜನಾರ್ದನ, ಸಿಂಧು ಶಯನ ನಿನ್ನ ಅಂದಾಸವ ಬೀರು ಪುರಗರಿ. ಅಂಧಕಾರ ಹರಿಸಿ ಭಕ್ತರ ಮೊರೆಯಾಡಿಸಿ. ಜನಾರ್ದನ, ಭಕ್ತರ ಮೊರೆಯಾಡಿಸಿ. ಮೌನವ ಕಳೆದು ಮಾನವ ಜೀವನ. ಜನಾರ್ದನ, ಮೌನವ ಕಳೆದು ಮಾನವ ಜೀವನ. ಇದ್ದ ಬಯಸಿ ಕೊರೆಯೋ ಹೀಗರಿ. ಇದ್ದ ಬಯಸಿ ಕೊರೆಯೋ ಹೀಗರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವು ತೋರೋ ಹರಿ. ಅಂಧಕಾರ ಹರಿಸಿ. ನಾವು ಹೋ ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ನನ್ನ ಚರಣದಲ್ಲಿ ಹೇಗೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ನಿನ್ನ ಓ ಸುದೇವ, ಪರಮಾತ್ಮ
ನಿನ್ನ ಪಾದಚರಣವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ ಪರಮಾತ್ಮ. ವಾಸುದೇವ, ಯಾರು? ಕುಲಚಕ್ರವರ್ತಿ. ಓಹೋ, ಭಾವ ಕೌರವ, ಯಾವಾಗ ಬಂದೆ? ಬಂದವರು ನೀವಾದರೂ ಎಚ್ಚರಿಸಬಾರದಿತ್ತೇ ಭಾವ. ಕೃಷ್ಣ, ಕುರುಕುಲ ಚಕ್ರವರ್ತಿಯಾದ ನೀನು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಯನ್ನು ಎಚ್ಚರಿಸುವುದು ಸಾಧ್ಯವೇ? ನಾನು ಬಂದಿದ್ದು ನಿನ್ನ ಚಿತ್ತಕ್ಕೆ ಗೊತ್ತಿದ್ದರೂ ಸಹ ನಿದ್ರೆ ಮಾಡುವೆಂದು ನಟಿಸಿ ಈ ಪಾರ್ಥನ ಬಂದೊಡನೆ ಎಚ್ಚೆದ್ದು ನಿನ್ನ ಭಾಷಣವನ್ನೇ ಪ್ರಾರಂಭಿಸುತ್ತಿದೆಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಛೇ 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 ಛೇ, ಹಾಗೇನಿಲ್ಲ ಭಾವ. ನೀವು ತಪ್ಪು ತಿಳಿಯಬೇಡಿ. ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಹಾ, ಅದಿರಲಿ, ನೀವಿಬ್ಬರು ಏಕ ಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಕೌರವೇಶ್ವರ? ಕೃಷ್ಣ, ಭಾವ, ಪಾಂಡವರಿಗೆ ನಮ್ಮ ಭಾರವಾದ ಯುದ್ಧವು ಸಂಘಟಿಸಿದರು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದಿರುವೆನು. ಏನು ಕೌರವರಿಗೂ ಪಾಂಡವರಿಗೂ ಸಮರವೇ? ಆ? ಬೇಡ ಭಾವ, ಯುದ್ಧ ಒಳ್ಳೇದಲ್ಲ. ನನ್ನ ಮಾತನ್ನು ಕೇಳು ಆ? ಪಾರ್ಥ. ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರ ಆ? ಹೇ ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಆಸೆಯೇಕೋ ನಿರಾಸೆ. ಭಾವ, ಕೃಷ್ಣ, ಪಾರ್ಥ, ಭರತ ಕಂಡ ಪ್ರಳಯದಿಂದ ಲಾಭಯಾಗಿದ್ದೋ ಸಂತಾಪ ದುರಿತ ವೇದವಳಿ ಅತ ಸಮರಸಾರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾಗಿದ್ದೋ ಅರ್ಜುನ, ಒಳ್ಳೆ ನಿಮ್ಮನ್ನ ಹಠ ಮಾಡ್ತಿರುವುದನ್ನು. ಅದು
ಕೃಷ್ಣ, ಈ ಧರಣಿ ಮಾತೆ ಯಾರನ್ನು ವರಿಸುವಳು, ಯಾರಲ್ಲಿ ಸ್ಥಿರವಾಗಿ ಹೋಳು, ಯಾರಲ್ಲಿ ಸಮಾಗಮ ಬಯಸುವಳು. ಆದ್ದರಿಂದ ದಾಯಾದಿಗಳಾದ ನೀವುಗಳೇ ಈ ನಿರದಾಸೆಗಾಗಿ ಒಡೆದಾಡಿ ಮಡಿಯೋದು ಬೇಡ ಬಾವ. ನನ್ನ ಮಾತು ಕೇಳು. ಕೃಷ್ಣ, ನಿನಗಿಂತ ಹೆಚ್ಚಿನ ಪರಿಶ್ರಮ ನಮಗಿರುವುದು. ಆದ್ರಿಂದ ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಜನಾರ್ದನ, ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ಕೇಳಿದನು ಪರಮಾತ್ಮ. ಹೌದು, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿತು. ಆದುದರಿಂದ ನೀವು ಮೊದಲು ನಮಗೆ ಸಹಾಯವನ್ನು ಮಾಡಲೇಬೇಕು ಜನಾರ್ದನ, ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದವರ ಅವರ ಪಕ್ಷವನ್ನು ವಹಿಸಿದರೆ ನಿನ್ನ ವಿರೋಚಿತವಾದ ಧರ್ಮವನ್ನು ನೀನು ಪಾಲಿಸುವಂತಾಗುವುದು. ಇಲ್ಲದಿದ್ದರೆ ವಚನ ಭ್ರಷ್ಟನಾಗಬೇಡ, ಎಚ್ಚರ. ಬಾವ ಕೌರವೇಶ್ವರ, ನೀನು ಮೊದಲು ಬಂದಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಕೂಡ ಸಂಶಯವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ಆದ್ದರಿಂದ ಆತನಿಗೆ ಬೇಕಾದ್ದನ್ನು ಕೇಳುವ ಮೊದಲ ಅಧಿಕಾರ ಈತನಿಗಿರುವುದು. ಕೋಪ ಬೇಡ ಬಾವ, ಕೋಪ ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು ಬಾವ. ಕೃಷ್ಣ, ಅಪ್ರತಿಮ ವೀರ ಬಡವರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಣಿ ಆತ್ಮ ಸೈನ್ಯದಳ ಒಂದು ಕಡೆ, ಕೌರವ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನೋರ್ವನೇ ಮತ್ತೊಂದು ಕಡೆ. ಇವೆರಡರಲ್ಲಿ ಪರ್ತಾ ಪರಮಾತ್ಮ, ನಿನಗೆ ಯಾವುದು ಬೇಕು? ಎದುರುಗುಳ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸೋಣ ಜನಾರ್ದನ. ಕೃಷ್ಣ, ಬಾವ ಬಲರಾಮ ಯಾದವ ಪಾಂಡವರ ರಕ್ಷಣ ಬಾಧೆಯನ್ನು ನೀನೇ ವಹಿಸಿಕೊ. ನನಗೆ ಬಲರಾಮ ಯಾದವರ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬರೀ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ ಬಾಬಾ, ನಾನೀಗಲ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಪರಮಾತ್ಮ, ಕೃಷ್ಣ, ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನು ನಾನು ಅರಿಯುವನೆಂದು ತಿಳಿದುಕೊಂಡೆಯಾ? ಹಾಗೇನಿಲ್ಲ ಬಾವ. ಬಳಿರೇ ಹಾಗೆ ಕೋಪ ಬೇಡ. ಏರಿದು ನಿನ್ನಯ ಕಣ್ಸನ್ನಯ ಕಪಟ ಮೋಸ. ಬಳಿರೇ ಏರಿದು ನಿನ್ನಯ ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಚತುದಾನರತ್ನ ಗೋಡಿಯ ಮೃತುದಾಂಡವ ಪ್ರಚಂಡ ರೊಚ್ಚ ಸಿಂಹನಾದ. ಧರಣಿ ಸಾಗತ ಚತುರ ಈ ಕೌರವೇಶ್ವರ. ರಾಜ್ಯ ಧರ್ಮ ಕಳಂಕ ಸಹಿಸಲಾರ. ಧರಿಸದಿರೇ ಧರಿಸದಿರೇ ಪಾಂಡವರನ್ನು ನೀ ಪಾಲಿಪೆಯೋ. ನೋಡುವ ನಿನ್ನ ಪಂಥ ತಕ್ಕ ನಿಪುಣ ಅವತಾರ ಪುರುಷ ವಿಷ್ಣು ಕುಂದ. ಕೃಷ್ಣ, ಬಾವ ನೀನು ಕಪಟಿ, ಏಕೆ ಹಾಗೇನಿಲ್ಲ ಬಾವ. ಪಕ್ಷಪಾತಿ. ಇಲ್ಲ ಬಾವ. ಪಾಂಡವರೆಂದರೆ ನಿನಗೆ ಬಹುಮಮತ ಇರಬಹುದು. ಅದರಲ್ಲಿಯೂ ಈ ಅರ್ಜುನನು ನಿನ್ನ ಪ್ರಾಣಸಕನು. ಗೊತ್ತಿರುವ ವಿಚಾರವಲ್ಲ ಕೌರವೇಶ್ವರ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರ್ತುಕೊಳ್ಳುವುದಂದ್ರೆ ಸಾಧ್ಯವೇ?
ಸಾಧ್ಯ ಎಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದವು, ಆದರೂ ಆಗಲಿ ಬಾಧಕಬೇಕೆ? ಈ ಯುದ್ಧದಲ್ಲಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ನೆನಪಿರಲಿ, ವಚನ ಭ್ರಷ್ಟನಾಗಬೇಡ. ಏನು ಹೇಳ್ತೀರಿ ಬಾವ? ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದಿದೆ ಬಾವ. ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ ಆಗ ತೋರಿವೆಯಂತೆ ಈ ನಿನ್ನ ಪಾಂಡವರ ಬಲವನ್ನು. ಅದು ಮುಂದೆ ತಾನೇ ಗೊತ್ತಾಗೋದು. ನಡೆ ಕೌರವೇಶ್ವರ. ಆಗ ಸಂಧಿಸುತ್ತೇವೆ ನಿನ್ನನ್ನು, ನಾನಿನ್ನ ಬರುತ್ತೇನೆ. ನಡೆ ಕೌರವ. ಈಗ ನನ್ನ ಪ್ರಯತ್ನವೆಲ್ಲವೂ ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಆರ್ಯಾವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನನು, ಬಂಧು ಮಿತ್ರವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿ ಆಗಲು ಸಮ್ಮತಿಸಿದರು. ಯಾದವ ಗಣಿಯು ಪಾಂಡವರ ಪಕ್ಷವನ್ನು ವಹಿಸಿತು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು ಜನಾರ್ದನ, ಸಫಲವಾಯಿತು ಜನಾರ್ದನ. ಉದಯವಾದ ನಮ್ಮ ಭಾಗ್ಯದ ಬಾಕರ, ಉದಯವಾದ ನಮ್ಮ ಭಾಗ್ಯದ ಬಾಕರ, ಅರಳಿದ ಕಾಂತಿಯ ಅರುಷದಿದರೆಯೇ, ಅರಳಿದ ಕಾಂತಿಯ ಅರುಷದಿದರೆಯೇ, ಸಾರ್ಥಕವಾಯಿತು ಎಲ್ಲ ಮನೋರಥ, ಸಾರ್ಥಕವಾಯಿತು ಎಲ್ಲ ಮನೋರಥ. ರಮಣ ಕೈವಚನಾದ ಅಭಯವನೀಡಿದ ಯದುಪತಿ, ಅಭಯವನೀಡಿದ ಯದುಪತಿ. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತ ಕಾರ್ಯವನ್ನು ಮಾಡಿದೆ ಮರುಳೆ. ಶಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಹರಿತವಾದ ಖಡ್ಗವನ್ನು ಬಿಸುಟ್ಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ರಣ ದುರಂಧರರಾಗಿ ಮೆರೆಯುವ ಬಲರಾಮ ಸಹಿತ ಅಕ್ಷೋಣಿ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನೂ ಆದ ನನ್ನನ್ನು ಏಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದರು ಕೃಷ್ಣ. ನೀನು ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು ಜನಾರ್ದನ, ರಥದ ಸಾರಥಿಯಾಗು. ನಿರ್ಗತಿಕರ ಗತಿಗೂ ಪಥಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನನಗೊಂದು ದಾರಿಯನ್ನು ತೋರಿಸು. ಆಗ ನಿನ್ನ ವರದಾಸ್ತ್ರವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ ಜನಾರ್ದನ, ನನ್ನ ಪಾರ್ಥ, ಜನಾರ್ದನ. ವಿಜಯ ನಾನರಿಯದೆ ನಿನ್ನ ಶೌರ್ಯ, ವಿಜಯ ನಾನರಿಯದೆ ನಿನ್ನ ಶೌರ್ಯ, ನಿನ್ನೊಯ್ಗ ವಾತ್ಸಲ್ಯ ಧೂಳಿ ಪರಿನುಡಿದ ನುಡಿಯ, ನಿನ್ನೊಳಿಗ ವಾತ್ಸಲ್ಯ ಧೂಳಿ ಪರಿನುಡಿದ ನುಡಿಯ. ಜನಾರ್ದನ, ಅರಿಯದೆ ನಿನ್ನ ವೀರ ಪ್ರಭಾವವ ಪಾರ್ಥ, ಜನಾರ್ದನ, ಅರಿಯದೆ ನಿನ್ನ ವೀರ ಪ್ರಭಾವವ ಸಾಧಿಸು ಸಾಮರ್ಥ್ಯದಿ ಸಮರವ ಬಾವಾ ಪಾರ್ಥ. ಜನಾರ್ದನ, ಜನಾರ್ದನ. ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಕೊಂಡಾಡುತ್ತಿರುವೆಯಲ್ಲ, ಅಂತ ದೈವತ್ವ ಬಂದು ನನ್ನದೇನು ಕಂಡೆ ಮರುಳೆ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೆ? ಪರಮಾತ್ಮ, ಮಾಧವ ನಿನ್ನಯ ದಯದಿ
ಕರದಲು ದಾಂಡಿ ಬೆದಿಯಲ್ಲೋ ದುರದಿ ಕರದಲು ದಾಂಡಿ ಬೆದಿಯಲ್ಲೋ ದುರದಿ ಜಗದಿರು ಜೋಗೆ ಕರುದಿರದಿ ಬೆಳೆಸಿ ಜಗದಿರು ಜೋಗೆ ಕರುದಿರದಿ ಬೆಳೆಸಿ ಕಾತರವೇ ತಗೋ ವಿಜಯ 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 ಮಾಧವ ಪಾಪ ಅರ್ಜುನ, ಪರಮಾತ್ಮ, ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿರುವೆ. ಈ ಭಕ್ತರ ಇಚ್ಛೆಯಿಂದ ನಡೆಯುವುದೇ ನನ್ನ ಉದ್ದೇಶ. ನಡಿ. ಜನಾರ್ದನ, ದೇವಕಿ ವರನಂದನ ಬಾಬು ಜನಯನ ನಮಿಪೆ ಮಾಧವ, ದೇವಕಿ ವರನಂದನ ಬಾಬು ಜನಯನ ನಮಿಪೆ ಮಾಧವ, ದೇವಕಿ ವರನಂದನ. ನಂದ ಗೋಕುಲ ಮಂದಾರ ಮಧುರ, ನಂದ ಗೋಕುಲ ಮಂದಾರ ಮಧುರ, ಉಳ್ಳಿಯ ಗಾನಕ್ಕೆ ಮುರುಳಾದೆ ಜನರ, ಉಳ್ಳಿಯ ಗಾನಕ್ಕೆ ಮುರುಳಾದೆ ಜನರ, ಒಂದು ಎನಿಸಿದೆ ಪರಮಾತ್ಮನು ನೀನೇ ಜನಾರ್ದನ. ಒಂದು ಎನಿಸಿದೆ ಪರಮಾತ್ಮನು ನೀನೇ, ಐವರ ಅಭಿಮಾನ ನಿನನಾಗಿತ್ತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಭಲೆ ಭಲೆ ಪಾರ್ಥ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ ಜನಾರ್ದನ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿಪೆ ಮಾಧವ, ದೇವಕಿ ವರನಂದನ ಬಾಬು ಜನಯನ, ನಮಿಪೆ ಮಾಧವ, ದೇವಕಿ ವರನಂದನ. ಅರ್ಜುನ, ಇಲ್ಲಿ ನಡೆದ ಸುದ್ದಿ ಸಮಾಚಾರಗಳನ್ನು ಧರ್ಮ ಅಭಿಮಾನಿಗಳಿಗೆ ತಿಳಿಸು. ನಿನ್ನ ಪ್ರಯಾಣ ಸುಖಕರವಾಗಿರಲಿ. ನೀನು ನಡೆ ಪಾರ್ಥ. ಆಗಬಹುದು. ಬಾಬೇಗ ಮನಮೋಹನ ಸ್ವಾಮಿ
ವೇಳೆ ಮರೆಯದೆ ಸುಮದ ಮೇಲೆ ಬಾ ಬೇಗ ಸ್ವಾಮಿ ಬಾ ಬೇಗ ಬಂದಿರುವೆನೆ ಪ್ರೇಯಸಿ. ಪ್ರಿಯ ಬಾ ಬೇಗ ಸ್ವಾಮಿ ಬಾ ಬೇಗ ಬಾ ಬೇಗ ಮನಮೋಹನ. ರುಕ್ಮಿಣಿ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು ಸ್ವಾಮಿ. ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಇದೆಂಥ ಯುದ್ಧ ದೇವಿ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದಂಥ ಚಿಂತೆ ಅತ್ಯಾಕಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ದಳ. ದೇವಿ, ಸ್ವಾಮಿ, ಈ ಯುದ್ಧ ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ನಾ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಪ್ರಿಯ, ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇ ಸ್ವಾಮಿ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಹಳಿವೆ, ನೂತನ ಆವಿಷ್ಕಾರ ಯುದ್ಧವೆಂದು ಅವಶ್ಯಕ. ಆದರೆ ನಾನು ಆ ಯುದ್ಧದಲ್ಲಿ ಒಂದು ಸಮರ ಗೀತೆಯನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ರುಕ್ಮಿಣಿ, ವೀರ ರಕ್ತದಿಂದ ಪೃಥ್ವಿಯ ಕಲ್ಮುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ಕೂಡ ಧೂಳಿದ ಒಂದೊಂದು ಕಣದನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ದೇವಿ, ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ಪ್ರಿಯತಮೆ. ಪ್ರಿಯ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ನಸುನಗೆ ಮನ ಕಾನಂದದ ಬಡ, ನಸುನಗೆ ಮನ ಕಾನಂದದ ದಾಸಕಾಲ ಶೀರ್ಷಸೇನ ನಿರ್ಮಲ ಭಾವವೆ ಧರ್ಮದ, ದಾಸಕಾಲ ಶೀರ್ಷಸೇನ ನಿರ್ಮಲ ಭಾವವೆ ಧರ್ಮದ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ. ನಯನ ಮನೋಹರಿಯೇ ಪ್ರಿಯ ಸುಂದರವದನ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನ, ನಯನ ಮನೋಹರಿಯೇ, ಮಂದಾರ ಗಿರಿಧನರ ಸಿದ್ದಯಾಮಯಿ, ಮಂದಾರ ಗಿರಿಧನರ ಸಿದ್ದಯಾಮಯಿ, ಸಿಂಧು ಕಶ್ಮೀ ಕಮಲಮುಖಿಯೇ, ಆನಂದ ರಸಿನಿಯೇ, ಸುಂದರಿಯೇ, ಸಿಂಧು ಕಶ್ಮೀ ಕಮಲಮುಖಿಯೇ, ಸುಂದರಿಯೇ, ಆನಂದ ರಸಿನಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನ, ನಯನ ಮನೋಹರಿಯೇ. ಕೂರ್ಮನ ತಾರಿಯೇ ಮರ್ಮ ತಿಳಿದು ಬಾಡಿ ನಾಡಿದನೆ,
ಮಂದಾಸದಿಂದ ಎಲ್ಲ ಒರೆಸಿ ಗಂಧ ಪರಿಮಳವ ಧರಿಸಿ ಮಂದಾಸದಿಂದ ಎಲ್ಲ ಒರೆಸಿ ಮನ ಮಂದಿರದರು ನೆಲೆಸಿ ನಯನ ಮನೋಹರಿಗೆ ಪ್ರಿಯ ಸುಂದರವದನ ನಯನ ಮನೋಹರಿಗೆ ಮಂದಾರ ಗಿರಿಧರ ಸಿದ್ದಯಾಮಯಿ ಮಂದಾರ ಗಿರಿಧರ ಸಿದ್ದಯಾಮಯಿ ಸಿಂಧು ತಿಲಕ ಶ್ರೀ ಕಮಲಮುಖಿಯ ಸುಂದರಿಯೇ ಆನಂದದ ಸಿರಿಯೇ ಕಮಲಮುಖಿಯ ಸುಂದರಿಯ ಆನಂದದ ಸಿರಿ ನಯನ ಮನೋಹರಿಯೇ ಪ್ರಿಯ ಸುಂದರ ಮಗನ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲ ದೇವಿ. ರುಕ್ಮಿಣಿ ಸ್ವಾಮಿ, ಆರ್ಯಾವರ್ತಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನಿಸುರಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತ ಧಿಕೃತವು ಹೆಚ್ಚಾಗಿ ಅಂಕುರದ ಅಧರ್ಮ ರೋಗವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯವಾತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆ ಪ್ರಯತ್ನವು ಸಫಲವಾಗುವುದು ದೇವಿ. ಪ್ರಯತ್ನಿಸಿ ಸ್ವಾಮಿ, ಸಫಲವಾಗುವುದು. ರಾಜ್ಯಭಾರ ರಾಜ್ಯಭಾರ ರಚನೆಯಲ್ಲಿರುವುದು ಮಂತ್ರಿ ಶೇಖರನೇ. ರಾಜ್ಯಭಾರ ರಾಜ್ಯಭಾರ ರಚನೆಯಲ್ಲಿರುವುದು ಕುಲಮಂತ್ರಿ ಶೇಖರನೇ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಬೆಳೆದ ಬೆಳೆಗೆ ಸುಖದಲ್ಲಿ ಬರೆ, ಬೆಳೆದ ಬೆಳೆ ಸುಖದಲ್ಲಿ ಬರೆ. ರಾಜ್ಯಭಾರ ರಾಜ್ಯಭಾರ ರಚನೆಯಲ್ಲಿರುವುದು ಕುಲಮಂತ್ರಿ ಶೇಖರನೇ. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲ ಸಂತೋಷದಿಂದರೆ ಅದನ್ನು ತಿಳಿಸಿ. ಆಗಬಹುದು ಮಹಾಪ್ರಭು. ಮಹಾಪ್ರಭು, ಪ್ರಭು ಲಾಲಿಕೋ ರಾಜ ರಾಜ ದೇವ, ಪ್ರಭು ಲಾಲಿಕೋ ರಾಜ ರಾಜ ದೇವ, ಪ್ರಭು ಲಾಲಿಕೋ. ಮಹಾಮಂತ್ರಿಗಳೇ,
ಕಾಲಕ್ಕೆ ಬೆಳೆಗಳಾಗಿ ಸುಖ ಸಂತೋಷದಿಂದ ಬಳೆ ಮುಂದೇನ ಪ್ರಭು. ಬಹಳ ಸಂತೋಷ. ನೀವಿನ್ನು ಪೀಠದಲ್ಲಿ ಕುಳಿತುಕೊಳ್ಳಿ. ಸೇನಾ ನಾಯಕನಾದ ಕೃತವರ್ಮ ಪೇಳೈ ಸೈನ್ಯಾದಿ ನಾಥನೇ ನಮ್ಮ ಸೈನ್ಯದ ರೀತಿಯ ಪೇಳೈ ಪೇಳೈ ಸೈನ್ಯಾದಿ ನಾಥನೇ ನಮ್ಮ ಸೈನ್ಯದ ರೀತಿಯ ಪೇಳೈ ಸುತ್ತಲಿರುತ್ತಿಗ ಶತ್ರು ರಾಜ್ಯರ ಸುತ್ತಲಿರುತ್ತಿಹ ಶತ್ರು ರಾಜ್ಯರ ಮತ್ತೆ ಪಿಡಿಯುತ್ತೆ ಸಾತ್ರ ಸೈನ್ಯವ ಮತ್ತೆ ಪಿಡಿಯುತ್ತೆ ಸಾತ್ರ ಸೈನ್ಯವ ಮತ್ತರದಿಂದಲೇ ತತ್ತರಗೊಳಿಪರೆ ಮತ್ತರದಿಂದಲೇ ತತ್ತರಗೊಳಿಪರೆ ಬೇಡೈ ಸೈನ್ಯಾದಿ ನಾಥನೇ ನಮ್ಮ ಸೈನ್ಯದ ರೀತಿಯ ಬೇಡೈ ಸೇನಾ ನಾಯಕನಾದ ಕೃತವರ್ಮ ಶಾಸ್ತ್ರ ಮೂಲ ಕಡಿಯುತ್ತಾ ಯಥಾ ಸಮಯದಲ್ಲಿ ಸದಾ ಜಾಗೃತವಾಗಿರುವ ನಮ್ಮ ಸೈನ್ಯವು ಯಾವ ರೀತಿ ಇದೆ ಅದನ್ನು ತಿಳಿಸು. ಪ್ರಭು ಜನರಿದ್ದ ಭೂಮಂಡಲಗಳ ಜನರಿದ್ದ ಭೂಮಂಡಲಗಳ ಖಂಡಿಸುತ್ತೆ ಪರರಾಜರಮಯ ಸೈನ್ಯ ಧರಣಿಪ ಬೀಳು ಬಿಡು ಚಿಂತೆಯ ಧರಣಿಪ ಬೀಳು ಬಿಡು ಚಿಂತೆಯ ಹೀರಿ ಬರುವ ತನ್ನೈರಿ ಗರ್ವವ ಹೀರಿ ಬರುವ ತನ್ನೈರಿ ಗರ್ವವ ಸೀಳಿ ಬರುವೆನು ದಾರುಣಿ ಬಾಲ ಸೀಳಿ ಬರುವೆನು ದಾರುಣಿ ಬಾಲ ಧರಣಿಪ ಬೀಳು ಬಿಡು ಚಿಂತೆಯ 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 ಮಹಾಮಂತ್ರಿ ಗರ್ವ ತನ್ವೈರಿ ಗರ್ವವ ಸೇಳಿ ಬರುವುದನು ದಾರುಣಿ ಬಾಲ ಸೇರಿ ಬರುವ ತನ್ವೈರಿ ಗರ್ವವ ಸೇಳಿ ಬರುವುದನು ದಾರುಣಿ ಬಾಲ ಧರಣಿ ಪಬಿಡು ಬಿಡು ಚಿಂತೆಯ ಧರಣಿ ಪಬಿಡು ಬಿಡು ಚಿಂತೆಯ ಧರಣಿ ಪಬಿಡು ಬಿಡು ಚಿಂತೆಯ. ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆನೆಂದರೆ ಮೆಚ್ಚಿದವರ ಶಿರವನ್ನು ಕತ್ತರಿಸಿ ಮರೆ ಬಿದ್ದವರನ್ನು ಕಾಪಾಡುವಂತೆ ಮಾಡಿದ್ದೇನು. ಮುಂದೇನಪ್ಪಣೆ. ಬಹಳ ಸಂತೋಷ ಮಂತ್ರಿ ಸೇನಾಧಿಪರೇ. ಮಹಾಪ್ರಭು ಮಂತ್ರಿ ಸೇನಾಧಿಪರೇ. ಮಹಾಪ್ರಭು ಭುಜಬಲ ಪರಾಕ್ರಮಿ ಮೆರೆಯುತ್ತ ಎನ್ನಕ್ಕೆ ಕೆನಗ ಸರಿ ಸಮರು ಧರೆಯೊಳಗೆ ಭೂಮಿಯೊಳಗೆ ಭುಜಬಲ ಪರಾಕ್ರಮಿ ಮೆರೆಯುವ ಎನ್ನಗೆ ಕೆನಗ ಸರಿ ಸಮರು ಧರೆಯೊಳಗೆ ಭೂಮಿಯೊಳಗೆ ವೀರ ಧೀರರು ಬೀರಿ ಮೆರೆಯುತ್ತ ಭುಜಬಲದಿಂದ ಮೆರೆಯುವೆ ನಾನು. ವೀರ ಧೀರರು ಬೀರಿ ಮೆರೆಯುತ್ತ ಭುಜಬಲದಿಂದ ಮೆರೆಯುವೆ ನಾನು. ಅಧಮ ಮದಾಂಧರ ಮದವ ಮುರಿಯುತ್ತ ಅಧಮ ಮದಾಂಧರ ಮದವ ಮುರಿಯುತ್ತ ಮಧುಸೂದನನೇ ಎದುರಿಗೆ ಬರಲಿ ಬಿಡೋ. ಭುಜಬಲ ಪರಾಕ್ರಮಿ ಮೆರೆಯುವ ಎನಗೆ ಕೆನಗ ಸರಿ ಸಮರು ಧರೆಯೊಳಗೆ ಭೂಮಿಯೊಳಗೆ. ಮಂತ್ರಿ ಸೇನಾಧಿಪರೇ, ನಿಮ್ಮಂತ ಮಂತ್ರಿ ಸೇನಾಧಿಪರೇ ಇವಾಗ
ನನ್ನ ರಾಜ್ಯಕ್ಕೆ ಕುಂದುಕೊರತೆ ಎಂದರೇನು? ನೀವಿನ್ನು ಕುಳಿತುಕೊಳ್ಳಿ. ಪ್ರಭುಗಳಿಗೆ ಜಯವಾಗಲಿ. ಮಹಾಪ್ರಭುಗಳ ಜಯವಾಗಲಿ. ವರ್ತಮಾನವೇನು? ದುರ್ಯೋಧನ ಸಂಘವನ್ನು ಬರುತ್ತಿರುವರು. ಏನು? ನನ್ನ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೇ? ಆತನನ್ನು ರಾಜ್ಯ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಗುರುದೇವರಿಗೆ ನಮಸ್ಕರಿಸುವುದು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ನೀವಿನ್ನು ಕುಳಿತುಕೊಳ್ಳಿ. ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆಯ ನರ್ತಕಿಯರನ್ನು ಬರಮಾಡಿ. ಮಹಾಮಂತ್ರಿ, ಸೇನಾಧಿಪತಿ. ಶಿಲೆಯೆರಡು ನಲಿದಾಡಿವೆ, ಶಿಲೆಯೆರಡು ನಲಿದಾಡಿವೆ, ಅದರ ಪನ್ನೀರ ಹೂಬಿರಿದು. ಶಿಲೆಯೆರಡು ನಲಿದಾಡಿವೆ. ಎನ್ನುವುದು ಇವಳ ಸರಲ್ಲವೇ, ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹದ ಬೀತ ಚಲುವಲ್ಲವೇ. ಚಲುವಲ್ಲವೇ ಬೆಳೆಸಿದ ಚಲುವಲ್ಲವೇ. ಅಂದದ ಶಿಲೆಯೆರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೆರಡು ನಲಿದಾಡಿದ ಸಾತ 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 ಪದ ಸಾತ ಸಾತ ಪದ ಸಾತ ದುರ್ಯೋಧನ, ಗುರುದೇವ, ಬಂದ ಸಮಾಚಾರವೇನು ದುರ್ಯೋಧನ? ಕೃಷ್ಣನೊಂದಿಗೆ ಹೋಗಿದ್ದು ಏನಾಯಿತು ಕಾರ್ಯ? ಏನು ಕೃಷ್ಣನ
ದುರ್ಯೋಧನ, ಕೃಷ್ಣ ನೀನು ಕೃಷ್ಣನ ಬಳಿ ಹಸ್ತಿನಾವತಿಗೆ ಕೃಷ್ಣನ ಬಳಿ ಹೋಗಿದ್ದೇ ಇಲ್ಲ. ಹೋದ ಕಾರ್ಯವೇನಾಯಿತು ದುರ್ಯೋಧನ? ಆಗೋದೇನು ಗುರುದೇವ, ಅದೃಷ್ಟವಾದ ಸಹಾಯವೇ ದೊರೆಯಿತು. ಅಂದರೆ ಅರ್ಜುನನು ಕೃಷ್ಣ ಬಳಿಗೆ ಬಂದರು. ಅರ್ಜುನನು ಕೃಷ್ಣ ಸಹಾಯವನ್ನು ಪಡೆದನು. ನಾನು ಅವನ ಅಕ್ಷರನ್ನೇ ಸೈನ್ಯವನ್ನೇ ಕೇಳಿಕೊಂಡೆ. ಕೃಷ್ಣನೆನ್ನೇಕೆ ಬಿಟ್ಟೆ ದುರ್ಯೋಧನ? ನಿರಾಜನಾದ ಆತನಿಂದ ಆಗುವ ತಕ್ಕ ಪ್ರಯೋಜನವಾದ ಏನು ಗುರುದೇವ? ಅರ್ಜುನ, ನಿರಾಯುಧನೆಂಬ ಮಾತು ನಂಬಲಾಗದು. ಇಲ್ಲ ಗುರುದೇವ, ಈ ಯುದ್ಧದಲ್ಲಿ ಯಾರ ಪಕ್ಷವಾಗಿ ಕಾದಾಡುವುದಲ್ವೆಂದು ಪ್ರತಿಜ್ಞೆಯನ್ನು ಮಾಡಿರುವನು. ಏನು, ಈ ಯುದ್ಧದಲ್ಲಿ ಕೃಷ್ಣನು ಯಾರೊಡನೆ ಯುದ್ಧ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವನೇ? ಹೌದು ಗುರುದೇವ. ಹಾಗಾದರೆ ಬಿಡು ಮನದ ಭಯವ, ಗುರುಕುಲ ಸಾರ್ವಭೌಮನೇ, ಬಿಡು ಮನದ ಭಯವ. ಬಿಡು ಮನದ ಭಯವ, ಗುರುಕುಲ ಸಾರ್ವಭೌಮನೇ, ಬಿಡು ಮನದ ಭಯವ. ಬಿಡಿದು ಪಾಂಡವ 5 ತಲೆಗಳ ಕಡಿದು ತರುವೆನು ರಣದೊಳಗೆ. ಬಿಡಿದು ಪಾಂಡವ 5 ತಲೆಗಳ ಕಡಿದು ತರುವೆನು ರಣದೊಳಗೆ. ಅದಮ ಮದಾಂಧರ ಮದವ ಮುರಿಯುತ್ತ, ಅದಮ ಮದಾಂಧರ ಮದವ ಮುರಿಯುತ್ತ, ಮಧುಸೂದನನೇ ಎದುರಿಗೆ ಬರಲಿ, ಬಿಡೋ ಮನದ ಭಯವ, ಗುರುಕುಲ ಸಾರ್ವಭೌಮನೆ, ಬಿಡೋ ಮನದ ಭಯವ. ಬಿಡೋ ಮನದ ಭಯವ, ಬಿಡೋ ಮನದ ಭಯವ. ದುರ್ಯೋಧನ, ಹಾಗಾದರೆ ಈ ಯುದ್ಧದಲ್ಲಿ ನಿನಗೆ ಜಯವು ಖಂಡಿತ. ನೀನಿನ್ನು ನಮ್ಮ ಸೇನಾಧಿಪ ಮತ್ತು ಮಂತ್ರಿಯನ್ನು ಕರೆದುಕೊಂಡು ಸೈನ್ಯದೊಡನೆ ನೀನು ಹೊರಡು. ಸಮಯವನ್ನು ಕಂಡು ನಾನು ಸ್ಪಂದಿಸುತ್ತೇನೆ. ಆಗಬಹುದು ಗುರುದೇವ. ರಾಜ್ಯದ ವಿಷಯದಲ್ಲಿ ಎಚ್ಚರವಿರಲಿ. ಆಗಬಹುದು. ಗುರು ಪ್ರತಾಪದೂರು ಏನುಂಡ ಗುರು ಪ್ರತಾಪದೂರು ಏನುಂಡ ಕೊರಕುಲ ಬಲ ಬಲ ತೋರ್ ಗುರು ಗುರು ಪ್ರತಾಪದೂರು ಏನುಂಡ ಹಿಂದಗ ಬಿಡು ದಂಡಾಡುವರು ರಗಬಲನ ಹಿಂದಗ ಬಿಡಲು ದಂಡಾಡುವರು ರಗಬಲನ ಹರಿಕುಲ ಬಲವನ್ನು ಸದಪಡೆಯುವುದನ್ನ ಹರಿಕುಲ ಬಲವನ್ನು ಸದಪಡೆಯುವುದನ್ನ ಪಡಿಬಗುರು ಪ್ರತಾಪದೂರು ಏನುಂಡ ಹೊರಕುಲ ಬಲ ಬಲ ತೋರ್ ಪಡಿಬಗುರು ಪ್ರತಾಪದೂರು ಏನುಂಡ ಅರಿಕುಲ ಬಲ ಬಲ ತೋರ್ ಪಡಿಬಗುರು ಪ್ರತಾಪದೂರು ಏನುಂಡ ಇನ್ನು ಪಾಂಡವರ ಚಲದಾಂಕ ಮಲ್ಲನೆಂಬ ಬಿರುದನ್ನು ಪಡೆದುಕೊಂಡಿದ್ದರು. ಅದಕ್ಕೋಸ್ಕರವಾಗಿ ನಾನು ಈಗಲೇ ಹೋಗುವುದು. ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಬಂದಿರುವನು. ನಮ್ಮ ಅಗ್ರಜನು ಯುದ್ಧಕ್ಕಾಗಿ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಆ ದುರ್ಯೋಧನ ಚಿಂತೆಯನ್ನು ಮರೆಸಿ ಅಣ್ಣನನ್ನು ಭೂ ಸಂಚಾರ ಹೋಗುವಂತೆ ಪ್ರೇರೇಪಿಸುವನು. ಯೋಗ ಮಾಯೆ ಜಾಗೃತಳಾಗು, ಪಶು ರೂಪವನ್ನು ಧರಿಸಿ ನಮ್ಮ ಅಗ್ರಜನಾದ ಬಲಭದ್ರನನ್ನು ಹಿಂಬಾಲಿಸು. ಆ ಕೃಷ್ಣನು ಆಯುಧವನ್ನು ಹಿಡಿದೇ ಹೋದಲ್ಲಿ ಆ ಪಾಂಡವರಿಗೆ ಜಯವೆಲ್ಲಿಂದ ಬರಬೇಕು? ಏನು, ಯಾವುದೋ ಒಂದು ಗೋವು ನಮ್ಮ ವನವನ್ನೆಲ್ಲ ಹಾಳುಗೆಡುತ್ತಿರಲ್ಲ. ಇರಲಿ, ಇದಕ್ಕೆ ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಹೇ ತೊಲಗೋ. ಅಯ್ಯೋ,
ಏನು ಆಶ್ಚರ್ಯ! ನಾನು ಗೋವನ್ನು ಬೆದರಿಸಲು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋ ತಾನಾಗಿಯೇ ನೆಲಕ್ಕೆ ಬಿದ್ದು ತನ್ನ ಪ್ರಾಣವನ್ನೇ ಬಿಟ್ಟಿರೋದಲ್ಲ. ಶಿವ ಶಿವ, ಏನು ಆಶ್ಚರ್ಯ! ಏನಿದು ಮಯ್ಯ? ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಕ್ಷಕ್ಕೆ ಒಳಗಾದೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಕ್ಷಕ್ಕೆ ಒಳಗಾದೆ. ನಮ್ಮ ವನದಲ್ಲಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ನಮ್ಮ ಹೊಲದಲ್ಲಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಕೊಂದ ಪಾಪವ ತೀರುವ ಬಗೆಯ, ಕೊಂದ ಪಾಪವ ತೀರುವ ಬಗೆಯ ಕಾಣೆನು ನಾನಿದಕ್ಕೆ, ಅಯ್ಯೋ ಕಾಣೆನು ನಾನಿದಕ್ಕೆ. ಅಕಟಕಟ ಗೋ ಅಕಟಕಟ ಗೋ ಮಾತೆಯ ಕೊಂದು ಕೋಪಕ್ಕೆ ಗುರಿಯಾದೆ, ಅಯ್ಯೋ ಮೋಕ್ಷಕ್ಕೆ ಒಳಗಾದೆ. ಗೋವನ್ನು ಕೊಂದ ಪಾಪವು ಎನಗೆ ಬಂದಿತು ಈಗ ಈ ಜಗದೇ. ಗೋವನ್ನು ಕೊಂದ ಪಾಪವು ಎನಗೆ ಬಂದಿತು ಈಗ ಈ ಜಗದೇ. ಕೊಂದ ಪಾಪವ ತೀರುವ ಬಗೆಯ, ಕೊಂದ ಪಾಪವ ತೀರುವ ಬಗೆಯ ಕಾಣೆನು ನಾನಿದಕ್ಕೆ, ಅಯ್ಯೋ ಕಾಣೆನು ನಾನಿದಕ್ಕೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಕ್ಷಕ್ಕೆ ಒಳಗಾದೆ, ಅಯ್ಯೋ ಮೋಕ್ಷಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ, ಎಲ್ಲಿರುವೆ ಕೃಷ್ಣ? ಅಣ್ಣ ಕೃಷ್ಣ ನಮಸ್ಕರಿಸುವುದು. ಕೃಷ್ಣ, ನಿನಗೆ ನನ್ನದೇನಾದ್ರು ಕೂಗಿದೆಯಣ್ಣ? ಹೌದು ಕೃಷ್ಣ, ನಿನ್ನನ್ನೇ ಕೂಗಿದೆ. ಏಕಣ್ಣ, ಏನಾಯ್ತಣ್ಣ? ಕೃಷ್ಣ, ಏನೆಂದು ಹೇಳಲಿ? ಏಕಣ್ಣ? ಕೃಷ್ಣ, ಯಾವುದು ಗೋವು ನಮ್ಮ ವನವನ್ನೆಲ್ಲ ಹಾಳುಗೆಡುತ್ತಿತ್ತು ಕೃಷ್ಣ. ಆ ಗೋವನ್ನು ಬೆದರಿಸಲು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ತಾನಾಗಿಯೇ ನೆಲಕ್ಕೆ ಬಿದ್ದು ಪ್ರಾಣವನ್ನೇ ಬಿಟ್ಟಿರುವುದಲ್ಲ ಕೃಷ್ಣ. ಅಯ್ಯಯ್ಯೋ ಶಿವ ಶಿವ, ಆ ಗೋವನ್ನು ನೀನೇ ಕಂಡ ಕೊಂದೆ. ಗೋವತ್ಯ ಮಹಾ ಪಾಪ ಹೊಲವೇ ಅಗ್ರಜ. ಕೃಷ್ಣ, ಇದೇನು ಮಾಯೆಯೋ ನಾನು ಒಂದು ಅರಿಯೇನು. ಈ ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ. ನೀವೇನು ಚಿಂತೆ ಮಾಡಬೇಡ ಅಣ್ಣ, ನಾನಿಲ್ಲವೇ? ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ ಪಥವಾ.
ಪಥವಾ ಕೃಷ್ಣ ತೋರಿಸು ನೀ ಪಥವಾ. ಕೃಷ್ಣ, ಈ ಗೋ ಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ಅದರಂತೆ ನಾನು ಮಾಡಿ ನನ್ನ ಪಾಪವನ್ನು ಪರಿಹರಿಸಿಕೊಳ್ಳುವನು. ಗೋಹತ್ಯೆ ಪಾಪ ಪರಿಹಾರಕ್ಕಾಗಿ ಯಾವ ಪರಿಹಾರವೂ ಇಲ್ಲಣ್ಣ. ಅದನ್ನು ಅನುಭವಿಸಿಯೇ ತೀರಲೇಬೇಕು ಅಗ್ರಜ. ಕೃಷ್ಣ, ನೀನೇ ಈ ರೀತಿ ಹೇಳಿದರೆ ಹೇಗೆ? ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು. ಅದರಂತೆ ನಾನು ಮಾಡಿ ನನ್ನ ಪಾಪವನ್ನು ಪರಿಹರಿಸಿಕೊಳ್ಳುವೆನು. ಅಣ್ಣ, ಕೃಷ್ಣ, ನಮ್ಮ ಹಿಂದೆ ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು, ಈ ಗೋಹತ್ಯೆ ಮಾಡಿದವನು ಕುಂತಲ್ಲಿ ಕೂರದೆ ನಿಂತಲ್ಲಿ ನಿಲ್ಲದೆ ಹಲವಾರು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಹಲವಾರು ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು 21 ಬಾರಿ ಭೂಪ್ರದಕ್ಷಿಣೆ ಮಾಡಿಕೊಂಡು ಬಂದರೆ ಈ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ಆಗಾಗ ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ನೀನು ಮಾಡುವುದಾದರೆ ನಿನ್ನ ಪಾಪ ಪರಿಹಾರವಾಗುವುದೇನೋ ಅಗ್ರಜ. ಕೃಷ್ಣ, ಒಳ್ಳೆಯ ಉಪಾಯವನ್ನೇ ಹೇಳಿದೆ. ಅದರಂತೆ ನಾನು ಮಾಡಿ ನನ್ನ ಪಾಪವನ್ನು ಪರಿಹರಿಸಿಕೊಳ್ಳುವೆನು. ಹೋಯ್ತಾ ಇರು. ಕೃಷ್ಣ, ನಾನಿನ್ನು ಬರುವೆ. ಅಣ್ಣ ಅಣ್ಣ ತಡೆ ತಡೆ ಅಣ್ಣ ಅಗ್ರಜ. ಕೃಷ್ಣ, ಏನು? ಏನಣ್ಣ, ಈಗ ತಾನೇ ನಿನ್ನ ಪ್ರೀತಿಯ ಶಿಷ್ಯನಾದ ದುರ್ಯೋಧನಿಗೆ ಕೃಷ್ಣ, ಅದೇನಣ್ಣ, ಈಗ ತಾನೇ ನಿನ್ನ ಪ್ರೀತಿಯ ಶಿಷ್ಯನಾದ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ವಚನ ಕೊಟ್ಟಿದ್ದೀವಿ. ಇದಕ್ಕೇನು ಮಾಡಿವೆ ಅಗ್ರಜ? ಕೃಷ್ಣ, ಯಾರ ಸಹಾಯವನ್ನು ಯಾರಾದರೂ ಪಡೆಯಲು ನನ್ನ ಪಾಪವು ಪರಿಹಾರವಾದರೆ ಸಾಕು. ನಾನಿನ್ನು ಹೊರಡೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರವಿರಲಿ ಕೃಷ್ಣ. ಆಗದೇನ, ನಿನ್ನ ಪ್ರಯಾಣ ಸುಖಕರವಾಗಿರಲಿ. ಅಣ್ಣ ಅಣ್ಣ, ಹಾ ಫೋಟೋ ಹೊಡ್ಸ್ಕೊತಾರ್ತೆ. ಏ ಅಣ್ಣ, ನನಗೆ ಬೇಕಾದದ್ದು ಇದೆ ಅಣ್ಣ. ಹೋಗು, ನೀನಿದ್ದರೆ ಪಾಂಡವರಿಗೆ ಎಲ್ಲಿಂದ ಬರಬೇಕು ಜಯ? ನನಗೆ ಬೇಕಾಗಿದ್ದು ಅದೇ ಅಣ್ಣ. ನೀನು ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವುದರೊಳಗಾಗಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಬಿಡುವೆನು.